ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ ಮಾರ್ನಿಂಗು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಅಂದರೆ ನಾನು ಬೆಳಗ್ಗೆ ಬೇಗ ಫಸ್ಟೇ ಟೀ ಕುಡ್ದಿರ್ತೀನಿ. ನನಗೆ ಟೀ ಇಲ್ಲಾಂದರೆ ಆಗಲ್ಲ. ಸೊ ಆಮೇಲೆ 1 ಅವರ್ ಆದಮೇಲೆ ನಾನು ಗ್ರೀನ್ ಟೀ ಕುಡಿತೀನಿ. ಅದಕ್ಕೆ ಹಾಫ್ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಅಂದರೆ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ಟ್ರೈ ಮಾಡಿದ್ದೀನಿ, ಆಗುತ್ತೆ ಆ್ಯಕ್ಚುಲಿ ಎವ್ರಿ ಡೇ ತೊಗೊಂಡ್ರೆ. ಹಾಗಾಗಿ ಕುಡಿತೀನಿ. ಒಂದೊಂದು ದಿವಸ ಮಿಸ್ ಆಗುತ್ತೆ. ಸೊ ಯಾವತ್ತಾಗುತ್ತೋ ಆವತ್ತು ಕುಡಿಯೋದಷ್ಟೇ. ಮಾರ್ನಿಂಗು ಬ್ರೇಕ್‌ಫಾಸ್ಟು ದೋಸೆ ಇವತ್ತು. ದೋಸೆ ಅಲ್ಲ, ಚಪಾತಿ. ತಿಂಡಿ ತಿಂದಾದಮೇಲೆ ಮರ್ತೋಗುತ್ತೆ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ನಾನು 2 ಚಪಾತಿ ತೊಗೊಂಡಿದ್ದೀನಷ್ಟೇ. ಎಲ್ಲರದ್ದು ಆಯಿತು ತಿಂಡಿ ತಿಂದು. ನಾನು ಲಾಸ್ಟ್‌ಗೆ ಬಿಸಿ ಮಾಡಿಕೊಂಡೆ. ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ತುಂಬ ಒಳ್ಳೆ ಕಾಂಬಿನೇಷನು. ನಂಗೆ ತುಂಬ ಇಷ್ಟ ಇದು. 2 ಚಪಾತಿ ಇದೆ. ಸಾಕು ಮಾರ್ನಿಂಗ್ ಬ್ರೇಕ್‌ಫಾಸ್ಟ್‌ಗೆ. ಈಗ ಅರೌಂಡ್ ಒಂದು 9:30 ಆಗಿದೆ ಅಂತ ಅನಿಸುತ್ತೆ. ನಾನು ಏನೂ ಕೆಲಸ ಮಾಡಿರಲಿಲ್ಲ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಮಾಡೋಣ ಅಂತ. ಸೊ ಪಾತ್ರೆ ಎಲ್ಲ ತೊಳೆಯೋದಿತ್ತು. ನಮ್ಮದು ಇಲ್ಲಿ ಡಬಲ್ ಸಿಂಕ್ ಇರೋದ್ರಿಂದ ನಾನು ಅಂದರೆ ತೊಳೆದುಬಿಟ್ಟು ಮತ್ತೆ ಇದರಲ್ಲೇ ಹಾಕ್ಕೋತೀನಿ. ನಾನು ಯಾವುದು ಬೇರೆ ಟಬ್ಬೆಲ್ಲ ಏನು ಇಟ್ಕೊಂಡಿಲ್ಲ. ಒಂದು ಸಿಂಕಲ್ಲಿ ಫಸ್ಟಿಂದನೂ ಹೊಸದಾಗಿ ಮನೆಗೆ ಬಂದಾಗಿಂದನೂ ನಾನು ಅಲ್ಲಿ ತೊಳೆದಿರೋ ಪಾತ್ರೆ ಮಾತ್ರ ಹಾಕೋದು. ಇನ್ನೊಂದು ಕಡೆ ಮಾತ್ರ ತೊಳಿಬೇಕಾಗಿರೋ ಪಾತ್ರೆನ ಹಾಕ್ಕೋತೀನಿ. ಯೂಶ್ವಲಿ ಯಾರಾದರೂ ಹೊಸ್ದಾಗಿ ಮನೆಗೆ ಬಂದಾಗ ಕನ್ಫ್ಯೂಸ್ ಆಗ್ತಾರೆ. ಅದು ತೊಳೆಯೋ ಪಾತ್ರೆನೇ ಅಂತ ಅಂದ್ಕೊಳ್ತಾರೆ. ಬಟ್ ನಮಗೆ ಎವ್ರಿ ಡೇ ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ಅಭ್ಯಾಸ ಆಗಿದೆ. ಒಂಥರ ಚೆನ್ನಾಗಿರ್ತಿದ್ದು ಡಬಲ್ ಸಿಂಕ್ ಇದ್ದರೆ. ಆ್ಯಂಡ್ ನಾವು ತುಂಬ ಜಾಸ್ತಿ ಪಿಂಗಾಣಿ ಮತ್ತು ಗ್ಲಾಸ್ ಐಟಮ್ಸ್ ಬಳಸ್ತಾ ಇದ್ದರೆ ತೊಳೆಯೋಕ್ಕೆ ಬೇಕಂದರೆ ಈ ಕಡೆ ಸೈಡ್ಗೆ ಹಾಕ್ಕೋಬೋದು. ನಾನು ಜಾಸ್ತಿ ಏನು ಬಳಸೋದಿಲ್ವಲ್ಲ, ಹಾಗಾಗ್ಬಿಟ್ಟು ಬರೀ ಅದು ಮಾತ್ರ ನಾನು ಯೂಸ್ ಮಾಡ್ತೀನಿ. ಮನೆ ಕೆಲಸ ನಾವೇ ಮಾಡಿಕೊಂಡ್ರೆ ಒಳ್ಳೆಯದು, ಕೆಲಸದವ್ರನ್ನ ಇಟ್ಕೊಳ್ಳೋದಕ್ಕಿಂತ. ಅವರು ಮಾಡೋದು ಅಷ್ಟು ಇಷ್ಟ ಆಗಲ್ಲ. ನನಗೆ ಅಂತಲ್ಲ, ಮೇ ಬಿ ಅದೆಲ್ರಿಗೂ ಅನುಭವ ಆಗಿರುತ್ತೆ ಕೆಲಸಕ್ಕೆ ತೊಗೊಂಡಿರೋರು. ಯಾರೂ ಪೂರ್ತಿ ಇಲ್ಲ ಅವರು ಚೆನ್ನಾಗಿ ಮಾಡ್ತಾರೆ ಕೆಲಸ ಅಂತ ಯಾರೂ ಹೇಳೋದಿಲ್ಲ. ಅಂದರೆ ಪಾಪ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಒಂದೇ ಮನೆಯಲ್ಲಿ ಕೆಲಸ ಮಾಡಲ್ಲ, ಬೇರೆ ಬೇರೆ ಕಡೆ ಮಾಡ್ತಾರೆ. ಯಾಕಂದರೆ ಒಂದು ಮನೆಯಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 5,000 ಕೊಡ್ಬೋದು, ಒಂದು 6,000 ಕೊಡ್ಬೋದು. ಅಷ್ಟರಲ್ಲಿ ಪಾಪ ಅವ್ರದ್ದು ಜೀವನ ನಡೆಯೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವರು 2-3 ಮನೆ ಕೆಲಸ ಮಾಡ್ತಿರ್ತಾರೆ. ನಮಗೆ ಒಂದು ಮನೇಲಿ ಕೆಲಸ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಅಂಥದ್ರಲ್ಲಿ ಅವರು 2-3 ಮನೇಲಿ ಮಾಡೋವಾಗ ಎಲ್ಲ ನಮ್ಮ ಥರ ನೀಟಾಗಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರಿಗೂ ಸಾಕಾಗುತ್ತೆ. ಸೊ ಹಾಗಾಗ್ಬಿಟ್ಟು ಅದೆಲ್ಲ ಟೆನ್ಷನ್ನೇ ಬೇಡ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಮತ್ತು ಏನಂದರೆ, ನಾವು ಇವಾಗಿಂದನೇ ಸುಮ್ಮನೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಾವು ಮುಂದೆ ಏನಾಗುತ್ತೆ, ಇದೇ ಸೋಂಬೇರಿತನ ಬೆಳೆಸ್ಕೊಂಡು ಬಿಡ್ತೀವಿ. ಆಗೋದಿಲ್ಲ, ಆಮೇಲೆ ಇನ್ನೂ ಕಷ್ಟ ಆಗುತ್ತೆ. ಆ್ಯಂಡ್ ಏನು ಗೊತ್ತಾ, ನಮಗೆ ಮತ್ತೆ ಆಮೇಲೆ ನಮಗೆ ಆ ಥರ ಕೆಲಸ ಎಲ್ಲ ಮಾಡ್ಬೇಕಂದ್ರೆ ಒಂದು ಸಲ ನಾವೆಲ್ಲ ಕೆಲಸಗಳನ್ನ ಸ್ಟಾಪ್ ಮಾಡಿಬಿಟ್ರೆ, ಆರಾಮಾಗಿರೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಆಮೇಲೆ ನಿಜವಾಗ್ಲೂ ಮತ್ತೆ ಕೆಲಸ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ವಯಸ್ಸಾಗ್ತಾ ಅಂತೂ ಇನ್ನೂ ಜಾಸ್ತಿ ಕಷ್ಟ ಅಂತ ಅನಿಸುತ್ತೆ. ಸೊ ಹಾಗಾಗ್ಬಿಟ್ಟು ಆದಷ್ಟು ಈ ರೀತಿ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಒಳ್ಳೆಯದು. ಬಟ್ ಕೆಲ್ಸಕ್ಕೆ ಹೋಗೋರಿಗೆ ಏನು ಮಾಡೋಕ್ಕಾಗಲ್ಲ. ಅವ್ರು ಆಲ್ರೆಡಿ ಮನೆಯಿಂದ ಆಚೆ ದುಡಿತಾ ಇರೋದ್ರಿಂದ ಸ್ವಲ್ಪ ದುಡ್ಡನ್ನು ಮನೆ ಕೆಲಸಕ್ಕೆ ಅಂತ ಕೊಟ್ಟು ಮಾಡೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ. ಇಲ್ಲ ಅಂದರೆ ಬರೀ ಕೆಲಸ ಮಾಡೋದೇ ಜೀವನ ಆಗಿಬಿಡುತ್ತೆ. ಆಫೀಸ್ಗೆ ಹೋಗೋಲ್ಲೂ ಕೆಲಸ ಮಾಡು, ಮತ್ತು ಮನೆಗೆ ಬಂದು ಇಲ್ಲೂ ಕೆಲಸ ಮಾಡು, ಇದೇ ಆಗುತ್ತೆ. ಅಥವಾ ಮನೆ ನೋಡ್ಕೊಳ್ಳೋಕೆ ಯಾರಾದರೂ ಒಬ್ಬರು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮೇಂಟೈನ್ ಮಾಡೋಕ್ಕಿದ್ರೆ ಅದಿನ್ನೂ ಒಳ್ಳೆಯದು. ಅದು ಅವರವರ ಅನುಕೂಲಕ್ಕೆ ತಕ್ಕದ್ದು. ನಾವು ಜನರಲ್ಲಾಗಿ ಎಲ್ಲನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ, ನನಗೆ ಇದು ಏನು ಅನಿಸೋದಿಲ್ಲ, ಮನೆ ಕೆಲಸ ಮಾಡ್ಕೊಂಡು ಮಾಡ್ಬೋದು. ಆದರೆ ಕೆಲ್ಸಕ್ಕೆ ಹೋಗೋರೆಲ್ಲ ನೀವು ಮನೆಯಲ್ಲೂ ಕೆಲಸ ಮಾಡಿ, ಹೊರಗಡೆ ಕೆಲಸ ಮಾಡಿ ಅಂತ ಹೇಳೋದಕ್ಕೆ ಆಗಲ್ಲ ಅಲ್ವಾ? ಹಾಗಾಗಿ ಅವರವರ ಅನುಕೂಲಗಳಿಗೆ ತಕ್ಕಂತೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬಟ್ ನಾನು ನೋಡಿರೋ ಮಟ್ಟಿಗೆ ಯಾರೂ ಆ ಥರ ಏನೂ ಕೆಲಸ ಮಾಡದೆ, ಮನೆಯಲ್ಲಿಯೂ ಕೂಡ ಕೆಲಸ ಮಾಡದೆ, ಹೊರಗಡೆನೂ ಕೆಲಸ ಮಾಡದೆ ಅಷ್ಟು ಸೋಂಬೇರಿ ಥರ ಯಾರೂ ಇರೋದಿಲ್ಲ. ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಕೆಲಸ. ಅದು ಹೆಣ್ಮಕ್ಳಿಗಿರೋ ಪವರ್. ಹೆಣ್ಮಕ್ಳು ಬೇಕಿದ್ದರೆ ಮನೆಯಲ್ಲೂ ಕೆಲಸ ಮಾಡಿ ಹೊರಗಡೆನೂ ಕೆಲಸ ಮಾಡ್ಕೊಂಡು ಬರ್ತಾರೆ. ಅಷ್ಟು ಕೆಪಾಸಿಟಿ ದೇವರು ಹೆಣ್ಮಕ್ಳಿಗೆ ಕೊಟ್ಟಿರ್ತಾರೆ. ಮತ್ತು ಮಕ್ಕಳನ್ನು ಕೂಡ ನೋಡ್ಕೋತಾರೆ. ಇವಾಗಂತೂ ಮಕ್ಕಳನ್ನು ನೋಡ್ಕೊಳ್ಳೋದೊಂದು ದೊಡ್ಡ ಟಾಸ್ಕ್ ಅನ್ಬೋದು. ಯಾಕಂದರೆ ಅವ್ರಿಗೆ ಹೋಮ್‌ವರ್ಕ್ ಮಾಡಿಸೋದಾಗಲಿ, ಮತ್ತು ಅವರ ಪ್ರಾಜೆಕ್ಟ್ಸ್ಗಳು ಮೇಯ್ನು ಅವನ್ನೆಲ್ಲ ಮಾಡೋದಂತಂದರೆ ಈಸಿ ಕೆಲಸ ಅಲ್ಲ. ನಾವೇನೇ ಟ್ಯೂಷನ್ಗೆ ಹಾಕಿದ್ರು ಅವರೆಲ್ಲ ಪ್ರಾಜೆಕ್ಟ್ ಎಲ್ಲ ಯಾರು ಮಾಡ್ಕೊಡೋದಿಲ್ಲ. ಏನೋ ಗೊತ್ತಿಲ್ಲದೆ ಇರೋದನ್ನು ಹೇಳ್ಕೊಡ್ತಾರೆ, ಕಳಿಸ್ತಾರೆ ಅಷ್ಟೇ. ಸೊ ಇದೆಲ್ಲ ತುಂಬ ದೊಡ್ಡ ಟಾಸ್ಕ್ ಅಂತಲೇ ಅನಿಸುತ್ತೆ.
ಆ್ಯಂಡ್ ಮಕ್ಕಳು ಸಾಕೋದು ಅಂತ ಹೇಳೋ ಟೈಮಲ್ಲಿ ನನಗೆ ಒಂದು ಇನ್ಸಿಡೆಂಟ್ ನೆನಪು ಬರುತ್ತೆ. ನನಗೆ ಗೊತ್ತಿರೋರು ಒಬ್ಬರು ಅಂದರೆ ಹಳ್ಳಿನಲ್ಲಿ ಹಳ್ಳಿನಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಅಂದರೆ ಇಲ್ಲಿ ನಮಗೆ ಸಿಟಿನಲ್ಲಿ ಒಬ್ಬರು ಮನೆ ಒಬ್ಬರು ನಮಗೇನೋ ಅಷ್ಟಾಗಿ ಗೊತ್ತಿರಲ್ಲ. ಅದೇ ಹಳ್ಳಿನಲ್ಲಿ ಎಲ್ಲರೂ ಅಂದರೆ ಎಲ್ರ ಮನೆ ವಿಷಯ ಗೊತ್ತಿರುತ್ತೆ ಅಥವಾ ಹೀಗೆ ಎಲ್ಲ ಗೊತ್ತಿರುತ್ತೆ ಅಲ್ವಾ. ಒಂದು ಸಲ ಒಬ್ಬ ಚಿಕ್ಕ ಹುಡುಗ ಅಂದರೆ ತುಂಬ ಏನು ಚಿಕ್ಕ ಹುಡುಗ, ಒಂದು 8ನೇ ಕ್ಲಾಸು 9ನೇ ಕ್ಲಾಸಲ್ಲಿರೋ ಒಬ್ಬ ಹುಡುಗ ಆ ಊರಿನಲ್ಲಿರೋ ಒಬ್ಬ ಹೆಣ್ಮಗಳನ್ನು, ಅವರ ಸೊಸೆ ಆ ಊರಿಗೆ, ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಅವರು ಗೊತ್ತಿಲ್ಲ ಅವ್ರು ಏನು ಮಾಡಿದ್ರಂತ ಅವ್ರನ್ನ ಬಂಜೆ ಅಂತ ಬೈತಿರ್ತಾನೆ. ಅದನ್ನ ಕೇಳಿಸ್ಕೊಂಡು ಆ ತಾಯಿ, ಆ ಹುಡುಗ ಇರ್ತಾನಲ್ವಾ, ಅವರ ತಾಯಿ ಏನೂ ಹೇಳೋದಿಲ್ಲ. ಜೊತೆಗೆ ಅವರು ಸೇರ್ಕೊಂಡು ಬೈತಾ ಇರ್ತಾರೆ ಮಗನ ಜೊತೆಗೇನೆ. ಸೊ ಹೀಗೆ ನಾವು ಏನು ಸಂಸ್ಕಾರನ ಕಲಿಸ್ತೀವಿ ಮಕ್ಕಳಿಗೆ, ಅದೇ ಮುಂದಕ್ಕೂ ಬರೋದು ಅಲ್ವಾ. ಹೀಗೆ ಅದು ತಪ್ಪು ಹಾಗೆಲ್ಲ ಅನ್ಬಾರ್ದಪ್ಪ ಬೇರೆ ಹೆಣ್ಮಕ್ಳನ್ನು, ಅವರು ದೊಡ್ಡವರು ಅಥವಾ ಏನಾದರೂ ಒಂದು ಹೇಳ್ಬೋದಿತ್ತು. ಅಷ್ಟು ಚಿಕ್ಕ ಹುಡುಗನ ಬಾಯಲ್ಲಿ ಅವಳು ಬಂಜೆ ಅನ್ನೋ ಥರ ಮಾತು ಬಂದರೆ ಹೇಗಿರುತ್ತೆ ಅಲ್ವಾ. ಇದು ನಾನು ಅವಾಗವಾಗ ಅನ್ಕೋತಾ ಇರ್ತೀನಿ. ಆದರೆ ಅದೇ ಮಗ ದೊಡ್ಡವನಾಗಿ ತುಂಬ ಬೆಳೆದಾಗ ಅದೇ ತಾಯಿಗೆ ಒಂದು ದಿವಸ ನಿನಗೆ ಚಪ್ಪಲಿಲಿ ಹೊಡಿತೀನಿ ಅಂತ ಅಂದಿದ್ದನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ. ನೀವು ಅವತ್ತು ಬೇರೆಯವ್ರಿಗೆ ಆ ಮಾತನ್ನು ಹೇಳಬಾರ್ದು ಅಂತ ನೀವು ಹೇಳ್ಕೊಟ್ಟಿದ್ರೆ ಆ ಹುಡುಗ ನಿಮ್ಮ ಮಗನೇ ನಿಮಗೆ ಚಪ್ಪಲಿಲಿ ಹೊಡಿತೀನಿ ಅಂತ ಹೇಳ್ತಾ ಇರಲಿಲ್ಲ ಅಲ್ವಾ. ಸೊ ನಮ್ಮ ಮಕ್ಕಳಿಗೆ ನಾವು ಸ್ವಲ್ಪ ಸಂಸ್ಕಾರ ಹೇಳ್ಕೊಡೋಣ, ನಾ ಹೇಳಬೇಕು ಅಂತ ಅನ್ನಿಸ್ತು. ದಯವಿಟ್ಟು ಮಕ್ಳಿಗೆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ಹುಷಾರಾಗಿ ಮಾತಾಡೋಕ್ಕೆ ಹೇಳಿ. ಇದು ಈವ್ನಿಂಗು ನನ್ನ ಮಗಳಿಗೆ ಟ್ಯೂಷನಿಗೆ ಬಿಡೋಕ್ಕೆ ಬಂದೆ. ಅವಳು ಗೋಬಿ ಬೇಕು ಅಂತ ಕೇಳಿದ್ಲು. ಸೊ ಕರ್ಕೊಂಡೋಗಿ ಕೊಡಿಸ್ದೆ. ನಾನು ಅವಳಿಗೆ ಟ್ಯೂಷನಿಗೆ ಬಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನಾನಿಲ್ಲಿ ಪಾರ್ಕಲ್ಲಿ ವಾಕ್ ಮಾಡ್ತೀನಿ. ಏನಕ್ಕೆ ಅಂದರೆ ಅದು ಬರೀ 1 ಅವರ್ ಡ್ಯೂರೇಷನ್ ಅಷ್ಟೇ. ಆ್ಯಕ್ಚುಲಿ ಕೋಚಿಂಗ್ ಕ್ಲಾಸ್ ಅದು, ಟ್ಯೂಷನ್ ಏನಲ್ಲ. ಸೊ ನಾನು 1 ಅವರಲ್ಲಿ 15 ಮಿನಿಟ್ಸ್ ಬೇಕು ಮನೆಯಿಂದ ಟ್ಯೂಷನ್ ವಾಕು ಮಾಡಿಕೊಂಡು ನಡ್ಕೊಂಡು ಹೋಗಿ ಬರ್ತೀನಿ ಅಂತಂದರೆ. ಸೊ ಹೋಗ್ತಾ 15 ಮಿನಿಟ್ಸು, ಬರ್ತಾ 15 ಮಿನಿಟ್ಸು, ಹಾಫ್ ಆನ್ ಅವರ್ ಅಲ್ಲೇ ಆಗುತ್ತೆ. ಸೊ ಇನ್ನೊಂದು ಹಾಫ್ ಆನ್ ಅವರ್ಗೋಸ್ಕರ ಮತ್ತೆ ಮನೇಲಿ ಹೋಗಿ ಇನ್ನೇನು ಮಾಡೋದು ಅಂಥೇಳಿ ನನಗೂ ವಾಕ್ ಆಗುತ್ತೆ ಅಂತ ಹೇಳಿ ನಾನು ಅರ್ಧ ಗಂಟೆ ಇಲ್ಲೇ ವಾಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಹೀಗೆ ನನ್ನ ದಿನಚರಿ ಇವತ್ತು ಶನಿವಾರ ದಿನ ಹೀಗೆ ಹೋಯಿತು. ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನನ್ನ ಚಾನಲ್ನ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಇದು ಹೊಸದಾಗಿ ಮಾಡ್ತಾ ಇರೋದ್ರಿಂದ ಮುಂದೆ ಇನ್ನೂ ಚೆನ್ನಾಗಿ ಕಂಟೆಂಟ್ನ ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.